ಆಯ್ತಾ? 45 ವರ್ಷದ ಹೋಟ್ಲು. ನಾವೆಲ್ಲ ಏನಾದರೂ ಮನೇಲಿ ಏನು ಟೇಸ್ಟ್ ಸಿಗಲಿಲ್ಲ ಊಟ ಅಂತಂದರೆ ರಾಜನ್ ಹೋಟ್ಲು ಕಳಿಸು ಅಂತ ಮನೆಯವರು ಅನ್ನೋರು. ಹಾಗಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡೋರು ಊಟ. ಅಕ್ಕನೇ ಸ್ವತಃ ಮಸಾಲೆ ಹಾಕ್ತಿದ್ದು ಅಂತ ಹೋಟ್ಲಿದ್ದು. ಹಾಗಾಗಿ ಬಹಳ ಹೆಸರುವಾಸಿಯಾಗಂತ ಹೋಟ್ಲು. ಇವತ್ತು ಹಳೆ ಕಟ್ಟಡವನ್ನು ಬಿಟ್ಟು ಹೊಸ ಕಟ್ಟಡಕ್ಕೆ ಬಂದಿದ್ದಾರೆ. ಕಸ್ಟಮರ್ಸ್ ಅಂತೂ ಅವ್ರಿಗೆ ಹಳೆ ಕಟ್ಟಡದಲ್ಲೇ ಜಾಗ ಸಾಲ್ತಿರಲಿಲ್ಲ, ಆ ಮಟ್ಟಕ್ಕೆ ಕಸ್ಟಮರ್ಸ್ನೇ ಇಟ್ಕೊಂಡಿದ್ರು. ಯಾಕೆಂದ್ರೆ ಯಾವುದೇ ಒಂದು ಹೋಟ್ಲು ಉದ್ಯಮ ಆಗಲಿ ಅವ್ರು ಟೇಸ್ಟ್ ಕೊಟ್ಟರೆ ಹುಡುಕೊಂಡು ಬರ್ತಾರೆ. ಎಲ್ಲರೂ ಆಗಲಿ ಎಷ್ಟೋರ್ನಾಗಲಿ ಊಟ ಮಾಡಬೇಕು ಅಂತಂದರೆ ಹುಡ್ಕೊಂಡು ಹೋಗುವಂಥ ಊಟ ಮಾಡೋವಂಥ ಜನ ಒಂದು ವರ್ಗ ಇದ್ದಾರೆ. ಹಾಗಾಗಿ ಆ ವರ್ಗದ ಜನನ ಒಂದು ಸಲಹೆಯಲ್ಲಿ ನಮ್ಮ ಲಕ್ಷ್ಮಣ್ ಸರ್ ಮತ್ತು ಅಕ್ಕ ಅವರ ಫ್ಯಾಮಿಲಿ ಟೋಟಲ್ ಫ್ಯಾಮಿಲಿ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಯಾಕೆಂದರೆ ಯಾವುದೇ ಕೆಲಸ ಆಗಲಿ ನಾನು ಮಾಡಿದ್ದು ಉತ್ತಮ ಅಂತ ಒಂದು ಉದಾಹರಣೆಯನ್ನು ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ಲಕ್ಷ್ಮಣನವರು ಮತ್ತು ಅಕ್ಕನವರು. ಇನ್ನೂ ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ. ಇವತ್ತು ನಮ್ಮ ಶಾಸಕರು ಸಹ ಬರಬೇಕಾಗಿತ್ತು, ಗೋಪಾಲೇಂದ್ರ ಬರಬೇಕಾಗಿತ್ತು. ಕಾರ್ಯಕ್ರಮದ ಒತ್ತಡದಿಂದ ನಾನು ಬಂದು ನಾವು ಹೊಸಬ್ರಲ್ಲ ಅವ್ರಿಗೆಲ್ಲ ಸಂಬಂಧಿಕರೇ. ಹಾಗಾಗಿ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಕಸ್ಟಮರ್ಸ್ ಬರಲಿ. ಮೇನ್ ರೋಡ್ ಇದೆ, ಹಾಗಾಗಿ ಇನ್ನೂ ಒಂದಷ್ಟು ಉತ್ತಮ ಜನರನ್ನು ಒಂದು ವರ್ಗದ ಜನರನ್ನ ಸಲಹೆಯಲ್ಲಿ ಅವರು ರಿಸೀವರ್ ಹಾಕಿದ್ದಾರೆ. ಹಾಗಾಗಿ ದೇವರ ಆಶೀರ್ವಾದ ಅವ್ರಿಗೆ ಇರಲಿ, ಕುಟುಂಬದ ಇನ್ನೂ ಮುಂದಿನ ಪೀಳಿಗೆನೂ ಸಹ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಆಸೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ 40 ವರ್ಷದ ವೃತ್ತಿಯನ್ನು ಇಲ್ಲಿ ಆರಂಭಿಸಿದ್ದೇನೆ. ಈಗ 41ನೇ ವರ್ಷಕ್ಕೆ ಇಟ್ಟಿದ್ದೇನೆ. ಅಲ್ಲಿ ಚಿಕ್ಕ ಇದರಲ್ಲಿದ್ದೆ ನಾನು. ಇವತ್ತು ನಮ್ಮ ಶಾಸಕರಾದಂಥ ಪ್ರಿಯಕೃಷ್ಣ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಗೋಪಾಲಣ್ಣನವರ ಆಶೀರ್ವಾದದಿಂದ ಈ ನಾನು ಬೇರೆ ಕಡೆ ಶಿಫ್ಟ್ ಆಗಿದ್ದೀನಿ, ಪಕ್ಕದಲ್ಲಿ ಹೊಸ ಬಿಲ್ಡಿಂಗಿಗೆ. ಅದನ್ನು ಉದ್ಯಮವನ್ನು ಪ್ರಾರಂಭಿಸಿದ್ದೀನಿ. ಮತ್ತು ಎಲ್ಲರೂ ಈ ಬಿಲ್ಡಿಂಗಿನ ಮಾಲೀಕರಾದಂಥ ಸಂಪತ್ತಣ್ಣನವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಆದ್ದರಿಂದ ಈಗ ಹೇಗೆ ನಡೀತಿತ್ತು ಅದೇ ಥರ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬಯಸ್ತೀನಿ. ಅದೇ ಶುಚಿ ಅದೇ ರುಚಿ, ರುಚಿ ಒಳಗೆ ಯಾರೂ ಏನು ಮಾತಾಡೋದಿಲ್ಲ, ರಾಜಿನೇ ಮಾಡ್ಕೊಳ್ಳಲ್ಲ. ಈಗೇನು ನಡೆಸ್ತಿದ್ದು ಅದೇ ಥರನೇ ನನ್ನ ಶ್ರಮದಿಂದನೇ ನಾನು ಅದರೊಳಗೆ ಕಾಳಜಿ ತಗೋತೀನಿ. ನೀವೆಲ್ಲ ಗ್ರಾಹಕರು, ನಮ್ಮ 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 ಗ್ರಾಹಕರು, ನಮ್ಮ ಕಸ್ಟಮರ್ಸು ಎಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಸರ್. ಹೊಸ ಶಾಖೆ ಹೊಸ ಬೆಲೆ ಏನಾದ್ರು ಏರಿಕೆ ಆಗುತ್ತಾ? ಏನಿಲ್ಲ, ನಾವು ಎಲ್ಲನೂ ಕೇಳೋದು, ನಮಗೆ ಎಲ್ಲ ಕಡೆ ಎಲ್ಲ ಸಿಗುತ್ತೆ, ನಿಮ್ಮ ಊಟ ನಿಮಗೇ ಇರಲಿ, ಇದೇ ಥರನೇ ಮಾಡಿ, ಇದೇ ನಾಟಿ ಮಾಡಿ ಅಂತ ಎಲ್ಲರೂ ಹೇಳಿದ್ರು. ಆದ್ದರಿಂದ ಇವತ್ತು ನಮ್ಮ ಹೇಮಕ್ಕ ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಸರ್, ಸ್ಪೆಷಲ್ ಫುಡ್ ಯಾವುದು ಸರ್ ನಿಮ್ಮ ಹೋಟೆಲ್? ನಮ್ಮಲ್ಲಿ ಮಟನ್ ಕುರ್ಮಾ, ಕೈಮಾ ನಮ್ಮಲ್ಲಿ ಸ್ಪೆಷಲ್ಲು ಎರಡೇ. ನಾಟಿ ಸ್ಟೈಲ್ ಆಗೋದ್ರಿಂದ ನಮ್ಮದು ಅದು ಎರಡು ಚೆನ್ನಾಗಿ ಶುಚಿಯಾಗಿ ಕೊಡ್ತೀವಿ. ನಮಸ್ಕಾರ. ನಮ್ಮ ಯಜಮಾನ್ರು ಓದ್ತಾಗಿದ್ದನು ನನಗೆ ಇದ್ರದ್ದು ಸೆಲ್ಫ್ಸೇ ನಡೆಸ್ಕೊಂಡು ಹೋಗಬೇಕು ಅಂತ ಇಷ್ಟ ಆಯಿತು. ಆವಾಗ ನಮ್ಮ ತಂದೆಯ ಜೊತೆ ಸೇರ್ಕೊಂಡು ಈ ಥರ ಇದು ಮಾಡಿ ಮನೆಗೆ ಮಸಾಲೆ ಹಾಕಿ ಹಳ್ಳಿ ಸ್ಟೈಲಾಗಿ ಮುದ್ದೆ ಮಾಡಿ ಈ ಮಟ್ಟಕ್ಕೆ ಬಂದು ಚಿಕ್ಕದ್ರಿಂದ 85ನೇ ಇಸ್ವಿಯಿಂದ ನಾನು ಈ ಮಟ್ಟಕ್ಕೆ ಬಂದು ನಿಂತು ಇವಾಗ ದೊಡ್ಡ ಹೋಟೆಲ್ ಮಾಡಿದ್ದೀನಿ. ಗ್ರಾಹಕರಿಂದ ನಮ್ಮ ಕಸ್ಟಮರ್ಗಳನ್ನು ಕೈ ಮುಟ್ಟಿ ಬೇಡ್ಕೊಡ್ತೀನಿ. ಇದೇ ಥರ ಬಂದು ನಮ್ಗೆ ಆಶೀರ್ವಾದ ಮಾಡಿ ಗೋಪಾಲಣ್ಣರವರು ನಮಗೆ ಬಂದ್ಬಿಟ್ಟು ನಮ್ಗೆ ಈ ಥರ ಜಾಗ ಕೊಡಿಸಿದ್ರು. ಈಗ ಸಂಪತ್ತಣ್ಣರು ಬಂದು ಅವ್ರ ಜಾಗದಲ್ಲಿ ನಮಗೆ ಆಶೀರ್ವಾದ ಮಾಡೋರೆ. ಪ್ರಿಯಕೃಷ್ಣರು ಇದು ಮಾಡೋರೆ ತಯಾರಿಗಳು. ಅದರಿಂದ ನಮ್ಗೆ ಇದು ಮಾಡ್ತಾ ಇದ್ದೆ. ಮೇಡಮ್, ಮನೆ ಮಸಾಲ ಅಡುಗೆ ಅಂತಲೇ ಹೇಳ್ತಾ ಇದ್ರು ಸರ್, ಏನು ಹೇಳ್ತೀರಾ ಮೇಡಮ್ ಅವರು? ಓಕೆ, ಧನ್ಯವಾದಗಳು. ನೀವು ಮಾತಾಡ್ತೀರಿ ಸರ್.